ತಂದೆ ನಾರಾಯಣ. ನಮಸ್ಕಾರಗಳು ವೀಕ್ಷಕರೇ. ನಾನು ಈಗ ಮಾಘ ಮಾಸ ಪುರಾಣದ 22ನೇ ಅಧ್ಯಾಯವಾದ ಏಕಾದಶಿ ವ್ರತ ಮಹಿಮೆಯನ್ನು ಹೇಳಲಿಕ್ಕಿದ್ದೇನೆ. ಈಗ ನೀವು ಹಿಂದಿನ ಅಧ್ಯಾಯಗಳಲ್ಲಿ ತಿಳ್ಕೊಂಡಿದ್ದೀರಿ, ದೇವೇಂದ್ರ ಮತ್ತು ದೇವದೂತರು ಗಗನಗಾಮಿ ಶಕ್ತಿಯನ್ನು ಕಳ್ಕೊಂಡ್ಬಿಟ್ರು ಅಂತ. ಆ ಗಗನಗಾಮಿ ಶಕ್ತಿಯನ್ನು ಮತ್ತೆ ಹೇಗೆ ಪಡಿತಾರೆ ಶೂದ್ರನಿಂದಾಗಿ ಅನ್ನೋದು ಇಲ್ಲಿ ಮುಖ್ಯವಾಗಿ ಬರುವಂಥ ವಿಷಯ. ಶೂದ್ರನು ನಾರದರು ಹೇಳಿದಾಗೆ ತನ್ನ ಮನೆಗೆ ಹೋಗಿ ಅಲ್ಲಿ ತನ್ನ ಹೆಂಡತಿಯೊಡನೆ ಕುಳಿತು ಪತ್ರ ಪುಷ್ಪಾದಿಗಳಿಂದ ಶ್ರೀಹರಿಯ ಪೂಜೆ ಮಾಡ್ತಾನೆ. ಓಂ ನಮೋ ನಾರಾಯಣಾಯ ಎಂಬ ಅಷ್ಟಾಕ್ಷರ ಮಂತ್ರವನ್ನು ಭಕ್ತಿಯಿಂದ ಇಡೀ ರಾತ್ರಿ ಜಪಿಸ್ತಾನೆ. ಅವನು ನಾರದರಿಂದ ಉಪದೇಶಿತನಾಗಿ ಭಕ್ತಿಯಿಂದ ಏಕಾದಶಿ ವ್ರತ ಕೈಕೊಳ್ತಾನೆ. ನಾರಾಯಣನು ನಾರದರಿಗೆ ಕೊಟ್ಟ ಮಾತಿನಂತೆ ಪ್ರಾತಃ ಕಾಲ ಶೂದ್ರನ ಮುಂದೆ ಪ್ರತ್ಯಕ್ಷರಾಗ್ತಾರೆ. ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕನು, ಶಂಖಚಕ್ರ ಗದಾಪಾಣಿಯು, ತುಳಸಿ ಮಾಲೆಯನ್ನು ಧರಿಸಿದವನು, ಪೀತಾಂಬರಧಾರಿಯು, ಮಹತೋ ಮಹೀಯನು ಆದ ಪರಮಾತ್ಮನು, ಸಾಮಾನ್ಯನು, ಕೇವಲ ಒಂದು ತೋಟದ ವಿಚಾರಕನು, ಹುಟ್ಟಿನಿಂದ ಶೂದ್ರನೂ ಆದ ತನ್ನ ಮನೆಗೆ ಶ್ರೀಹರಿಯು ಬಂದುದನ್ನು ಕಂಡು ಶೂದ್ರನು ತಾನು ಪರಮ ಭಾಗ್ಯಶಾಲಿ ಅಂತ ಅಂದ್ಕೊಳ್ತಾನೆ. ಶ್ರೀಮನ್ನಾರಾಯಣನು, ಯಾ ಭಕ್ತ, ನಿನ್ನ ಕೋರಿಕೆ ಏನು ಹೇಳು, ನಡೆಸಿಕೊಡುವೆ ಅಂತ ಹೇಳ್ತಾರೆ. ಆಗ ಶೂದ್ರನು ಸಾಷ್ಟಾಂಗ ನಮಸ್ಕಾರ ಮಾಡಿ, ಪರಮಾತ್ಮ, ದೇವತೆಗಳು ತಮ್ಮ ತಮ್ಮ ಗಗನ ಸಂಚಾರ ಶಕ್ತಿಯನ್ನು ಕಳೆದುಕೊಂಡಿದ್ದಾರೆ. ಅನ್ನ ಆಹಾರಗಳಿಲ್ಲದೆ ಕೊರಗಿ ಸೊರಗಿದ್ದಾರೆ. ಅವರಿಗೆ ತಮ್ಮ ಲೋಕಕ್ಕೆ ಹಿಂದಿರುಗುವ ಶಕ್ತಿಯನ್ನು ದಯಪಾಲಿಸುವ ನಾವು. ಏನೋ ಒಂದು ಕೆಲಸ ಆಗಿ ಹೋಯಿತು, ಇದರಿಂದ ಅವರು ಪಾಡುಪಡುವುದು ಬೇಡ ಅಂತ ಕೇಳ್ಕೊಳ್ತಾನೆ. ವಿಷ್ಣು ಪ್ರಸನ್ನನಾಗಿ ಅವನಿಗೆ ಬಹಳ ಖುಷಿ ಆಗ್ತದೆ. ಯಾಕೆಂದ್ರೆ ಹೇಳಲಿಕ್ಕೆ ನೋಡಲಿಕ್ಕೆ ಅವನು ಶೂದ್ರ, ಆದ್ರೆ ಅವನು ಮಾಡಿರುವಂತ ಕಾರ್ಯ ಘನ ಕಾರ್ಯ. ತಾನು ತನ್ನ ಸಲುವಾಗಿ ಏನು ಕೇಳ್ಕೊಳ್ಳಿಲ್ಲ, ದೇವತೆಗಳಿಗೆ ಗಗನಗಾಮಿ ಶಕ್ತಿಯನ್ನು ಪರತ್ ಕೊಡು ಅಂತ ಕೇಳ್ತಾ ಇದ್ದಾನೆ. ನೋಡ್ರಿ, ವಿಷ್ಣು ಅವನ ಮಾತನಲ್ಲಿ ಕೇಳ್ಬೇಕಂದ್ರೆ ಬಹಳ ಸಂತೋಷ ಆಗ್ತದೆ ಇದ್ರ ಹೇಳಲಿಕ್ಕೆ. ವಿಷ್ಣು ಪ್ರಸನ್ನಾಗ ಅವನಿಗೆ ಹೇಳ್ತಾನೆ, ನಿನಗಾಗಿ ನೀನು ಏನೂ ಕೇಳಿಕೊಳ್ಳದೆ ಪರೋಪಕಾರ ಬುದ್ಧಿಯನ್ನು ಪ್ರಕಟಿಸಿ ಧನ್ಯನಾದೆ. ನೀನು ಏಕಾದಶಿ ದಿನ ವ್ರತ ಕೈಕೊಂಡು ನನಗೆ ಪ್ರಿಯನಾದೆ. ನೀನು ದೇವಲೋಕದಲ್ಲಿರಬೇಕಾದ ಪಾರಿಜಾತ ವೃಕ್ಷವನ್ನು ದೇವೇಂದ್ರನಿಗೆ ಕೊಟ್ಟು ಬಿಡು. ತುಳಸಿ ಪ್ರಿಯನಾದ ನನಗೆ ಪರಮ ಪವಿತ್ರವಾದ ತುಳಸಿ ವೃಕ್ಷವನ್ನು ಕೊಡು, ಇದರಿಂದ ನಿನಗೆ ಶುಭವಾಗುವುದು ಎಂದು ಹೇಳಲು ಶೂದ್ರನಿಗೆ ಪರಮ ಸಂತೋಷವಾಯಿತು. ಕೂಡಲೇ ಅವನು ತೋಟಕ್ಕೆ ಬಂದು ಇಂದ್ರಾದಿಗಳನ್ನು ಎಚ್ಚರಿಸಿ ಬೇರು ಸಹಿತವಾಗಿ ಪಾರಿಜಾತ ವೃಕ್ಷವನ್ನು ಕಿತ್ತು ಇಂದ್ರನಿಗೂ ತುಳಸಿ ವೃಕ್ಷವನ್ನು ಶ್ರೀಮನ್ನಾರಾಯಣನಿಗೂ ಕೊಟ್ಟು ಪುನೀತನಾಗ್ತಾನೆ. ಬಳಿಕ ಇಂದ್ರಾದಿ ದೇವತೆಗಳು ಮಹಾವಿಷ್ಣುವಿಗೆ ನಮಸ್ಕರಿಸಿ ತಮ್ಮದು ಅಪರಾಧವಾಯಿತೆಂದು ಹೇಳಿ ಮನ್ನಿಸಲು ಕೋರ್ತಾರೆ. ಶ್ರೀಹರಿಯು ಎಲ್ಲರಿಗೂ ಕ್ಷಮಿಸಿ, ದೇವೇಂದ್ರ, ಇನ್ನು ನೀನು ಪಾರಿಜಾತ ವೃಕ್ಷವನ್ನು ದೇವಲೋಕದಲ್ಲಿ ನೆಟ್ಟು ಬೆಳೆಸಬಹುದು. ಇದು ಸುರಲೋಕ ವೃಕ್ಷವೆಂದೇ ಹೆಸರಾಗುತ್ತದೆ ಎಂದು ಹೇಳಿದರು. ದೇವೇಂದ್ರನು ಶ್ರೀ ವಿಷ್ಣುವಿಗೆ ನಮಸ್ಕರಿಸಿ ಪಾರಿಜಾತ ವೃಕ್ಷದೊಡನೆ ಪರಿವಾರ ಸಮೇತ ದೇವಲೋಕಕ್ಕೆ ತೆರಳಿದನು. ಬಳಿಕ ವಿಷ್ಣು ಶೂದ್ರನಿಗೆ, ಭಕ್ತ, ನೀನು ಆಷಾಢ ಶುಕ್ಲ ಏಕಾದಶಿಯ ಪವಿತ್ರ ದಿನದಂದು ಏಕಾದಶಿ ವ್ರತವನ್ನು ಆಚರಿಸಿದೆ. ಇದು ಮಾನವರಿಗೆ ಶ್ರೇಯಸ್ಕರವೂ ಪುಣ್ಯಕರವೂ ನನಗೆ ಪ್ರೀತಿಪರವೂ ಆದ ವ್ರತವಾಗಿದೆ. ಇದು ಪಾಪವನ್ನು ನಾಶ ಮಾಡುವ ವ್ರತ. ಏಕಾದಶಿಯ ದಿನ ಮಾನವರು ಉಪವಾಸ ಮಾಡಬೇಕು. ಉಪವಾಸವೆಂದರೆ ಅನ್ನಾಹಾರಗಳನ್ನು ತೊರೆದು ಇರುವುದಷ್ಟೇ ಅಲ್ಲ, ದೇವರ ಪೂಜೆ ಮಾಡುತ್ತಾ, ಉಪ ಎಂದರೆ ನನ್ನ ಹತ್ತಿರ ವಾಸ ಮಾಡುತ್ತಾ ಇರಬೇಕು. ಅಂಥವರು ನನಗೆ ಪರಮ ಪ್ರಿಯರಾಗುತ್ತಾರೆ. ಆ ದಿನ ಜಾಗರಣೆ ಮಾಡಿ ಯಾರು ನಿರ್ಮಲ ಭಕ್ತಿಯಿಂದ ನನ್ನನ್ನು ಪೂಜಿಸುವರೋ ಅವರು ವೈಕುಂಠವನ್ನು ಸೇರುತ್ತಾರೆ. ಈ ವ್ರತವು 1000 ಅಶ್ವಮೇಧ ಯಾಗಗಳನ್ನು ಮಾಡಿದ ಫಲವನ್ನು ಕೊಡಬಲ್ಲದು. ಹಿಂದೆ ರುಕ್ಕುಮಾಂಗನನು ಏಕಾದಶಿ ವ್ರತವನ್ನು ಕೈಗೊಂಡು ಸಿದ್ಧಿ ಹೊಂದಿದನು. ಹರಿದಾಸರು ಈ ವ್ರತವನ್ನು ಶ್ರದ್ಧಾಭಕ್ತಿಗಳಿಂದ ಆಚರಿಸುವರು. ಏಕಾದಶಿಯ ದಿನ ಉಪವಾಸ ಮಾಡದೆ ಯಾರು ಭೋಜನ ಮಾಡುವರೋ ಅವರು ಘೋರ ಪಾಪವನ್ನು ಮಾಡಿದವರಿಗೆ ಸಮನಾಗುವರು. ಏಕಾದಶಿ ಹಿಂದಿನ ದಿನವಾದ ದಶಮಿ ದಿನ ಒಂದು ಹೊತ್ತು ಮಾತ್ರ ಭೋಜನ ಮಾಡಬೇಕು. ರಾತ್ರಿ ಭೋಜನ ನಿಷಿದ್ಧ. ಏಕಾದಶಿ ದಿನ ಪೂರಾ ನಿರಾಹಾರಿಯಾಗಿದ್ದು ಹರಿಪೂಜೆ ಮಾಡಬೇಕು. ದ್ವಾದಶಿ ದಿನ ಪಾರಣೆ ಮಾಡಬೇಕು. ಒಂದು ರಾತ್ರಿ ಭೋಜನ ನಿಷಿದ್ಧ. ಇದು ಏಕಾದಶಿ ವ್ರತದ ನಿಯಮ. ಶ್ರೀಹರಿ ಪ್ರೀತ್ಯರ್ಥವಾದ ಈ ವ್ರತ ಕೈಗೊಳ್ಳುವವರು ಸರ್ವ ಪಾಪಗಳಿಂದ ಮುಕ್ತರಾಗಿ ಹರಿಗೆ ಪ್ರಿಯರಾಗುವರು ಎಂದು ಹೇಳಿ ಅಂತರ್ಧಾನನಾಗ್ತಾನೆ. ಇದು 22ನೇ ಅಧ್ಯಾಯ
ಏಕಾದಶಿ ವ್ರತದ ಮಹಿಮೆಯನ್ನು ನಮಗೆ ನೋಡಾಯಿತು. ಶೂದ್ರ ಹೇಗೆ ದೇವತೆಗಳಿಗೆ ಗಗನಗಾಮಿ ಶಕ್ತಿಯನ್ನು ಹೊರತು ಬರುವ ಹಾಗೆ ಮಾಡ್ದ ಅಂತ ತಿಳ್ಕೊಂಡಾಯ್ತು. ಧನ್ಯವಾದಗಳು.